ಎಸ್, ಥ್ಯಾಂಕ್ ಯು. ನೈಸ್ ರೋಡ್ ನಲ್ಲಿ ಟೋಲ್ ವಿಚಾರವಾಗಿ ಇದೀಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಈ ಟೋಲ್ ಅಕ್ರಮ ಅಂತ ಆರೋಪ ಕೂಡ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿರುವಂತಹ ಬೆನ್ನಲ್ಲೇ ಇದೀಗ ನೈಸ್ ಟೋಲ್ ಹತ್ರ ಒಂದಿಷ್ಟು ಪ್ರತಿಭಟನೆಗೂ ಕೂಡ ಒಂದಿಷ್ಟು ಸಂಘಟನೆಗಳು ಮುಂದಾಗಿತ್ತು. ಇವತ್ತು ಪ್ರಮುಖವಾಗಿ ಕರ್ನಾಟಕ ರಾಜ್ಯ ರೈತ ಹಿತರಕ್ಷಣಾ ಸಂಘದಿಂದ ಕನಕಪುರ ರಸ್ತೆಯಲ್ಲಿರುವಂತಹ ನೈಸ್ ಟೋಲ್ ಹತ್ರ ಪ್ರತಿಭಟನೆಗೆ ಅಥವಾ ಅವರನ್ನು ಪ್ರಶ್ನೆ ಮಾಡಲು ಮುಂದಾಗಿದ್ರು. ಬಟ್ ಅವರನ್ನೆಲ್ಲರನ್ನೂ ಕೂಡ ತಲಗಟ್ಟುಪುರ ಪೊಲೀಸರು ವಶಕ್ಕೆ ಪಡೆಯುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಸದ್ಯಕ್ಕೆ ಕನಕಪುರ ನೈಸ್ ರೋಡ್ ಚಿತ್ರಣ ಹೇಗಿದೆ ಅನ್ನೋ ತೋರಿಸ್ತಾ ಹೋಗ್ತೀನಿ. ಇವತ್ತು ಇಲ್ಲಿ ಕರ್ನಾಟಕ ರಾಜ್ಯ ರೈತ ಹಿತರಕ್ಷಣಾ ಸಂಘದಿಂದ ಇಲ್ಲಿರುವಂತಹ ಸಿಬ್ಬಂದಿಯನ್ನು ಪ್ರಶ್ನೆ ಮಾಡಲು ಮುಂದಾಗಿದ್ರು. ಅಂದ್ರೆ ಸೂಕ್ತವಾಗಿರುವಂತಹ ದಾಖಲಾತಿ ಕೊಡಿ, ಫ್ರೇಮ್ ಅಗ್ರಿಮೆಂಟ್ ನ ಮಾಹಿತಿ ಕೊಡಿ, ನಾವು ಯಾಕೆ ಇಲ್ಲಿ ಡೈಲಿ ನಾವು ಟೋಲ್ ಶುಲ್ಕವನ್ನು ಕಟ್ಟಬೇಕು ಅನ್ನೋ ವಿಚಾರವಾಗಿ ಕೂಡ ಪ್ರಶ್ನೆ ಮಾಡಲು ಮುಂದಾಗಿದ್ರು. ನಮ್ಗೆ ಟೋಲ್ ಕಟ್ಟುವವರಿಗೆ ಪ್ರಶ್ನೆ ಮಾಡುವಂತಹ ಅಧಿಕಾರ ಇದೆ ಅನ್ನೋದನ್ನು ಕೂಡ ಈ ಒಂದು ಎಲ್ಲ ವಿಚಾರನ ಮುಂದಿಟ್ಟುಕೊಂಡು ಯಾಕೆ ನಾವು ಟೋಲ್ ಕಟ್ಟಬೇಕು, ಇಲ್ಲಿರುವಂತಹ ಫ್ರೇಮ್ ಅಗ್ರಿಮೆಂಟ್ ಏನು, ಅದರಲ್ಲಿ ಏನಿದೆ, ಕೋರ್ಟ್ ಆರ್ಡರ್ ಏನು, ಪ್ರತಿಯೊಂದರ ದಾಖಲಾತಿ ಕೊಡಿ ಅನ್ನೋ ನಿಟ್ಟಿನಲ್ಲಿ ಕೂಡ ಇಲ್ಲಿಗೆ ಖುದ್ದು ಇದೇ ಟೋಲ್ ಹತ್ರ ಬಂದು ಪ್ರಶ್ನೆ ಮಾಡಲು ಕೂಡ ಪ್ಲಾನ್ ಮಾಡಿಕೊಂಡಿದ್ರು. ಆದ್ರೆ ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುವಂತಹ ಹಿನ್ನೆಲೆ ಈಗಾಗಲೇ ತಲಗಟ್ಟುಪುರ ಪೊಲೀಸರು ಅವರಿಗೆ ಅನುಮತಿಯನ್ನು ಕೊಡದೆ ಅವರನ್ನು ಸ್ಟೇಷನ್ ಹತ್ರನೇ ಮನೆಯಿಂದನೇ ವಶಕ್ಕೆ ಪಡೆದು ಇದೀಗ ಸ್ಟೇಷನ್ ಹತ್ರನೇ ಇಲ್ಲಿರುವಂತಹ ನೈಸ್ ಟೋಲ್ ಸಿಬ್ಬಂದಿಯನ್ನು ಅಲ್ಲಿಗೆ ಕರೆಸಿ ಮಾತುಕತೆ ಆಡಲು ಕೂಡ ಮುಂದಾಗಿದ್ರು. ಸದ್ಯಕ್ಕೆ ಈ ರೀತಿಯಲ್ಲಿ ಇಂಟಿಮೇಷನ್ ಇರೋದ್ರಿಂದ ಈಗಾಗಲೇ ಪೊಲೀಸರು ಕೂಡ ಇಲ್ಲಿ ಭದ್ರತೆಯನ್ನು ಕೈಗೊಂಡಿದ್ರು. ಅಂದ್ರೆ ತಲಗಟ್ಟುಪುರ ಪೊಲೀಸರಾಗಿರಬಹುದು ಅಥವಾ ಪಕ್ಕದಲ್ಲಿರುವ ಸ್ಥಳೀಯವಾಗಿರುವಂತಹ ಕಗ್ಲಿಪುರ ಪೊಲೀಸರು ಕೂಡ ಇದೇ ಟೋಲ್ ಹತ್ರ ಬಂದು ಭದ್ರತೆಯನ್ನು ಕೈಗೊಂಡಿದ್ರು. ಯಾಕಂದ್ರೆ ಯಾವುದೇ ರೀತಿಯಲ್ಲಿ ಇಲ್ಲಿ ಪ್ರತಿಭಟನೆ ಅಥವಾ ಧರಣಿ ಆದಂತಹ ಸಂದರ್ಭದಲ್ಲಿ ಲಾ ಅಂಡ್ ಆರ್ಡರ್ಗೆ ಪ್ರಾಬ್ಲಮ್ ಆಗುತ್ತೆ. ಇದೇ ಕಾರಣಕ್ಕೆ ಕೂಡ ಯಾರಿಗೂ ಕೂಡ ಅವಕಾಶ ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ಕೂಡ ಭದ್ರತೆಯನ್ನು ಕೈಗೊಂಡಿದ್ದಾರೆ. ಇವತ್ತು ಪ್ರತಿಭಟನೆ ಏನಿದೆ, ಇಲ್ಲಿ ನಡೀಬೇಕಂತಹ ಪ್ರತಿಭಟನೆ ಅಥವಾ ಇವರನ್ನು ಪ್ರಶ್ನೆ ಮಾಡುವಂತಹ ಹೋರಾಟಕ್ಕೆ ಈಗಾಗಲೇ ಬ್ರೇಕ್ ಬಿತ್ತಿದೆ. ಎಲ್ಲರನ್ನೂ ಕೂಡ ತಲಗಟ್ಟುಪುರ ಪೊಲೀಸರು ವಶಕ್ಕೆ ಪಡೆದಂತಹ ಕಾರಣಕ್ಕಾಗಿ ಇವತ್ತಿನ ಇಲ್ಲಿ ನಡೀಬೇಕಾದಂತಹ ಹೋರಾಟ ಕೂಡ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಂತಹ ಕಾರಣಕ್ಕಾಗಿ ನಾವು ಮುಂದಿನ ಹಂತದಲ್ಲಿ ಬೇರೆ ರೀತಿಯಲ್ಲಿ ಹೋರಾಟ ಮಾಡ್ತೀವಿ ಅನ್ನೋ ವಿಚಾರವನ್ನು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಇಲ್ಲಿರುವಂತಹ ಹೋರಾಟಗಾರರು ಕೊಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದು ಈ ನಗರದ ಸುದ್ದಿ. ಆದ್ರೆ ಮುಂದಿನ ನಗರ ಸುದ್ದಿಯನ್ನು ನನ್ನ ಸಹೋದ್ಯೋಗಿ ನೀಡ್ತಾರೆ. ಓವರ್ ಟು ಯು.